ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಬಹುಶಃ ಇದು ಇಡೀ ಪ್ರಪಂಚಕ್ಕೆ ಒಂದು ಆಪತ್ತು ತರುವಂತ ಕೆಲಸ ಆಗಿದೆ ಮತ್ತು ಇದರಿಂದ ಬಹಳಷ್ಟು ಹಾನಿ ಕೂಡ ಆಗಿದೆ. ಈ ಯುದ್ಧ ಯಾಕೆ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಬಹುಶಃ ಬಲವಾದ ಕಾರಣ ಇಲ್ಲ. ಇರಾನ್ ಮೇಲೆ ಅಮೆರಿಕ ಯಾಕೆ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಅಸ್ಪಷ್ಟ. ದೊಡ್ಡ ಒಂದು ಕಾರಣ ಅಂತ ಹೇಳಿದ್ರೆ ಅಮೆರಿಕದ ದೊಡ್ಡಣ್ಣನ ಒಂದು ಉದ್ದಟತನ ಅಂತ ಹೇಳ್ಬೋದು. ಎಲ್ಲ ಸಣ್ಣ ಸಣ್ಣ ರಾಷ್ಟ್ರಗಳು ಅಮೆರಿಕದ ಅಡಿಯಲ್ಲಿ ಇರಬೇಕೆಲ್ಲ, ಅವರನ್ನು ಕಬ್ಜಾ ಮಾಡ್ಕೊಳ್ಬೇಕು. ಅನಿಲ ಉತ್ಪನ್ನ ಮಾಡುವಂತ ದೇಶಗಳು ಎಲ್ಲ ತನ್ನ ಹತೋಟಿಯಲ್ಲಿ ಇರಬೇಕು. ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಅನ್ನುವಂತ ಒಂದು ದುರುದ್ದೇಶದಿಂದ ಬಹುಶಃ ಟ್ರಂಪ್ ಅವರ ಈ ಉದ್ದಟತನ ಯುದ್ಧಕ್ಕೆ ಕಾರಣ ಅಂತ ನಾವು ಬಲವಾಗಿ ನಂಬಿರುವಂತದ್ದು. ಬಹುಶಃ ಇದರಿಂದಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಬಹಳಷ್ಟು ದೊಡ್ಡ ಗಂಡಾಂತರ ಬಂದಿದೆ. ಅನಿಲ ಉತ್ಪತ್ತಿ ಮಾಡುವಂತಹ ಎಲ್ಲ ದೇಶಗಳು ಕೂಡ ಇವತ್ತು ಅನಿಲ ಸ್ಥಗಿತಗೊಳ್ಳುವಂತ ಕೆಲಸ, ಅನಿಲ ಸ್ಥಾವರಗಳಿಗೆ ಪರಸ್ಪರ ಬಾಂಬ್ ಹಾಕೊಳ್ತಾ ಇದರ ಅಭಾವ, ಕೊರತೆ ಉಂಟಾಗಿದೆ. ಭಾರತ ದೇಶದಲ್ಲಿ ಕೂಡ ಬಹಳಷ್ಟು ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಯುದ್ಧ ಪ್ರಾರಂಭ ಆಗುವುದಕ್ಕೆ ಮೊದಲೇ ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ. ಸಿಲಿಂಡರ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದ್ದ ಬಗ್ಗೆ ಯಾರು ಕೂಡ ಮಾತಾಡಲಿಲ್ಲ. ಬಿಜೆಪಿ ಸಂಸದರು ಮಾತಾಡಿದ್ರೆ ಶೋಭಕ್ಕ ಮೊದಲೇ ಮಾತಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನಾವು UPA ಸರ್ಕಾರ ಒಂದು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾರ್ವಜನಿಕ ಬೀದಿಯಲ್ಲಿ ಬಂದು ಸೌದೆ ಒಲೆ ಹಾಕಿ ಚಾ ಮಾರ್ತಿದ್ದವರು ಶೋಭಕ್ಕ. ಬಹುಶಃ ಈಗ ಇತ್ತೀಚಿನ ದಿನಗಳಲ್ಲಿ ಅವರದ್ದು ಅಡ್ರೆಸ್ಸೇ ಇಲ್ಲ. ಉಡುಪಿ ಸಂಸದರಾಗಿರುವಾಗ ಕೂಡ ಅವರು ಸುದ್ದಿ ಇರಲಿಲ್ಲ. ಇವತ್ತು ಬೆಂಗಳೂರು ಸಂಸದರು, ಕೇಂದ್ರದ ಮಂತ್ರಿಗಳು, ಆದರೂ ಚಕಾರವನ್ನು ಎತ್ತುತ್ತಿಲ್ಲ ಅವರು. ನಮ್ಮ ಸಂಸದರಿರಲಿ, ಶಾಸಕರಿರಲಿ, ಯಾರು ಕೂಡ ಇದರ ಬಗ್ಗೆ ಮಾತನಾಡುವುದಿಲ್ಲ. ಕರ್ನಾಟಕ ಸರ್ಕಾರ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಇವತ್ತು ಗ್ಯಾಸ್ನ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ನಾನ್ ಡೊಮೆಸ್ಟಿಕ್ ಕಮರ್ಷಿಯಲ್ ಸಿಲಿಂಡರ್ ಅದನ್ನು ರಾತ್ರಿ ಸ್ಟಾಪ್ ಮಾಡಿದ್ದಾರೆ. ಬಹುಶಃ ಇಂಥ ಒಂದು ಮುನ್ಸೂಚನೆ ಇಲ್ಲದೆ, ಏನು ಇಲ್ಲದೆ, GST ತರುವಾಗಲೂ ರಾತ್ರಿ 12 ಗಂಟೆಗೆ GST, ಯಾವುದೇ ಘೋಷಣೆ ಮಾಡಿದಾದ್ರೂ 12 ಗಂಟೆ ರಾತ್ರಿಯಲ್ಲಿ, ಬ್ಯಾಂಕ್ಗಳ ವಿಲೀನ 12 ಗಂಟೆ ರಾತ್ರಿಗೆ ಆಗ್ತದೆ. ಇಂತಹ ದುರಂತಗಳಿಗೆ ಕಾರಣ ಆಗ್ತಾ ಇದೆ ಕೇಂದ್ರ ಸರ್ಕಾರ. ನಮ್ಮ ಮೋದಿ ಸಾಹೇಬರು ಬಹುಶಃ ಆಡಳಿತದ ಹತೋಟಿಯನ್ನೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದೇಶದಾದ್ಯಂತ ಈ ಗ್ಯಾಸ್ ನಾನ್ ಡೊಮೆಸ್ಟಿಕ್ ಗ್ಯಾಸ್ ನಿಲ್ಲಿಸುವುದರಿಂದ ಇವತ್ತು ಸಾವಿರಾರು ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ ಅಂತೇಳಿ ಪೇಪರ್ನಲ್ಲಿ ಬರ್ತಾ ಇದೆ. ವಾರ್ತಾ ಪತ್ರಿಕೆಯಲ್ಲಿ ಸಾವಿರಾರು ಹೋಟೆಲ್ಗಳು ಬಂದಾಗಿವೆ ಅಂತ ಹೇಳಿ. ಇವತ್ತು ಹೋಟೆಲ್ಗಳು ಬಂದಾಗುವ ವಿಚಾರ ಹೋಟೆಲ್ ಮಾಲೀಕರ ಒಬ್ಬರ ವಿಚಾರ ಅಲ್ಲ. ಆ ಹೋಟೆಲ್ ಅನ್ನು ನಂಬಿಕೊಂಡು ಸಾವಿರಾರು ಜನ ಕಾರ್ಮಿಕರು, ವಿದ್ಯಾರ್ಥಿಗಳು, ಹಾಸ್ಟೆಲ್ನಲ್ಲಿ ಇರುವವರು, ಮೆಸ್ಗಳಲ್ಲಿ ಇರುವವರು ಎಲ್ಲರೂ ಕೂಡ ಅದನ್ನು ಅವಲಂಬಿಸಿದ್ದಾರೆ. ಫ್ಯಾಕ್ಟ್ರಿಗಳು ಬಂದಾಗಿದ್ದಾವೆ, ಇಂಡಸ್ಟ್ರಿಗಳು ಬಂದಾಗಿದ್ದಾವೆ. ಹೆಚ್ಚು ಬಿಡಿ ದೇವಸ್ಥಾನದಲ್ಲಿ ಕೂಡ ದಾಸೋಹ ನಿಲ್ಲುವಂತಹ ಪರಿಸ್ಥಿತಿಗೆ ಬಂದಿದೆ. ಸೌದೆ ಒಲೆ ಇದ್ದವರು ಮಾತ್ರ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಗ್ಯಾಸ್ನಿಂದ ತಯಾರು ಮಾಡುವವರು ಎಲ್ಲ ಕೂಡ ಬಂದ್ ಮಾಡುವಂತ ಒಂದು ವ್ಯವಸ್ಥೆಗೆ ಬಂದು ಬಿಟ್ಟಿದೆ. ಆರ್ಥಿಕತೆಗೆ ಕೂಡ ದೊಡ್ಡ ಪೆಟ್ಟು ಬೀಳುವಂತ ಒಂದು ಸಮಸ್ಯೆ ಆಗಿದೆ. ಆದ್ರಿಂದ ಯಾಕೆ ನಮ್ಮ ಪ್ರಧಾನಿಗಳು ಕೂಡ ಅವ್ರದ್ದು ಕೂಡ ಮೌನ ಸಮ್ಮತಿ ಎಲ್ಲದಕ್ಕೂ. ಇರಾನ್ ಯುದ್ಧದ ಬಗ್ಗೆ, ಅಮೆರಿಕ ಯುದ್ಧದ ಬಗ್ಗೆ ಏನು ಚಕಾರವನ್ನು ಎತ್ತಿಲ್ಲ ಇಷ್ಟವರೆಗೆ ಕೂಡ. ಇರಾನ್ ಮತ್ತು ರಷ್ಯಾ ಹಿಂದೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಭಾರತ ದೇಶದೊಂದಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡಂತ ದೇಶಗಳು, ನಮಗೆ ಪರಸ್ಪರ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಂತಹ ದೇಶಗಳು ಮತ್ತು ಯಾವತ್ತೂ ನಮ್ಮ ಜೊತೆ ಇದ್ದಂಥವು. ಇವತ್ತು ನಾವು ಯಾವ ದೇಶವನ್ನು ನಂಬುವುದಿಲ್ಲ, ಯಾವ ದೇಶವನ್ನು ಇಟ್ಕೊಳ್ಳಿಲ್ಲ, ಯಾವ ದೇಶವನ್ನು ನಾವು
ಎಲ್ಲದನ್ನು ದೂರ ಇಟ್ಟಿದ್ದೇವೆ, ಎಲ್ಲದನ್ನು ಇಟ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ಇದ್ದೇವೆ ನಾವು. ಯಾವುದನ್ನು ಕೂಡ ಮೈಗೆ ಎಣ್ಣೆ ಹಚ್ಚಿಕೊಂಡಾಗ ಆ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಇದ್ದಾರೆ. ಯಾವ ದೇಶಗಳು ಕೂಡ ಭಾರತ ದೇಶಕ್ಕೆ ಒಂದು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇಲ್ಲ. ನಾವು ಕೂಡ ಯಾವ ದೇಶದ ಬಗ್ಗೆ ಕೂಡ ಕನ್ಸರ್ನ್ ಹೊಂದಿಲ್ಲ. ಇದರಿಂದ ನಮ್ಮ ವಿದೇಶಾಂಗ ನೀತಿಗೆ ಬಹಳ ದೊಡ್ಡ ಪೆಟ್ಟು ಬೀಳುವಂತ ಸಂದರ್ಭ. ಈ ಒಂದು ತುಘಲಕ್ ದರ್ಬಾರ್ ಅಂತ ಹೇಳ್ಬೋದು ಇವನ್ನ. ಇದೊಬ್ಬ ತುಘಲಕ್ ಇದ್ದಂತೆ, ನಾನು ಹೇಳ್ಬೇಕಾಗಿ ನಿಮಗೆಲ್ಲ ಗೊತ್ತಿದೆ. ಧರ್ಮದ ನಾಣ್ಯ ಮಾಡಿದಂತೆ ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ, ದೇವಗಿರಿಯಿಂದ ದೆಹಲಿಗೆ ಟ್ರಾನ್ಸ್ಫರ್ ಮಾಡಿದ ಅಂತೇಳಿ ತುಘಲಕ್ ಅಂತ ಒಬ್ಬ ಇದ್ದ. ಅದೇ ರೀತಿ ಇವತ್ತು ತುಘಲಕ್ ದರ್ಬಾರನ್ನು ನಾವು ನೆನಪಿಸಿಕೊಳ್ಳುವಂತ ಸಂದರ್ಭ ನಮಗೆ ಬಂದಿದೆ. ನಮ್ಮ ಕೇಂದ್ರದ ಪೆಟ್ರೋಲಿಯಂ ಸಚಿವರು ಹೇಳ್ತಾರೆ, ಯಾವುದೇ ಅನಿಲದ ಕೊರತೆ ಇಲ್ಲ, ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ, 75 ದಿವಸಗಳಿಗೆ ಬೇಕಾದಂತ ಅನಿಲ ಕಚ್ಚಾ ತೈಲ ನಮ್ಮ ಹತ್ರ ದಾಸ್ತಾನು ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾನ್ ಡೊಮೆಸ್ಟಿಕ್ ಅನ್ನ ಯಾಕೆ ನಿಲ್ಲಿಸಿದ್ದೀರಿ, ಕಮರ್ಷಿಯಲ್ ಅನ್ನು ಯಾಕೆ ನಿಲ್ಲಿಸಿದ್ದೀರಿ? 75 ದಿವಸಗಳಿಗೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ದಾಸ್ತಾನು ಇದ್ರೆ ಏಕಾಏಕಿ ನಿಲ್ಲಿಸುವಂತ ಪರಿಸ್ಥಿತಿ ಯಾಕೆ ಬಂತು? ಇನ್ನೊಂದು ಕಡೆ ಅಧಿಕಾರಿಗಳು ಹೇಳ್ತಾರೆ, ನಮ್ಮ ಹತ್ರ ಆಯಿಲ್ ಕಂಪನಿಗಳು ಹೇಳ್ತವೆ, ನಮ್ಮ ಹತ್ರ 30 ದಿವಸಕ್ಕೆ ಬೇಕಾದಷ್ಟು ಇದ್ದಾವೆ, 30 ದಿವಸಕ್ಕೆ ಬೇಕಾದಷ್ಟು ಅನಿಲ ನಮ್ಮ ಹತ್ರ ಕಚ್ಚಾ ತೈಲ ದಾಸ್ತಾನು ಇದೆ. ನಾವು ಯಾವುದನ್ನು ಮಿನಿಸ್ಟ್ರಿಯನ್ನು ನಂಬಬೇಕೋ, ಸರ್ಕಾರವನ್ನು ನಂಬಬೇಕೋ, ಅಧಿಕಾರಿಗಳನ್ನು ನಂಬಬೇಕೋ, ಯಾರನ್ನು ನಂಬಿ? ಜನರು ಅಂತೂ ಗೊಂದಲದಲ್ಲಿದ್ದಾರೆ. ಈ ಸರ್ಕಾರದ ನೀತಿಗಳಿಂದಾಗಿ ಜನರು ಸಂಪೂರ್ಣ ಗೊಂದಲದಲ್ಲಿರುವಂತಹ ಪರಿಸ್ಥಿತಿ. ಸರ್ಕಾರವನ್ನ ನಂಬುವಂತ ಪರಿಸ್ಥಿತಿಯಲ್ಲಿ ಇವತ್ತು ಜನ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಮಾತ್ರ ಅಲ್ಲ, ಇವತ್ತು ಎಸ್ಮಾ ಜಾರಿ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಬಿಕ್ಕಟ್ಟು ಬಂದಾಗ ಎಸ್ಮಾ ಜಾರಿ ಮಾಡುವಂತದ್ದು ಸಾಮಾನ್ಯ. ಇವತ್ತು ಬಿಕ್ಕಟ್ಟೇ ಇಲ್ಲ ಅಂತ ಇವರೇ ಹೇಳುವಾಗ ಎಸ್ಮಾ ಜಾರಿ ಮಾಡುವಂತ ಸಂದರ್ಭ ಯಾಕೆ ಬಂತು? ಅದನ್ನು ಯಾಕೆ ಜಾರಿ ಮಾಡಿದ್ದೀವಿ? ಈ ಎಲ್ಲ ಗೊಂದಲಗಳಿಗೆ ಯಾಕೆ ಈ ಕೇಂದ್ರ ಸರ್ಕಾರ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ನಾವು ಇವತ್ತು ವಿಶ್ಲೇಷಿಸುವಂಥದ್ದು. ಇದಕ್ಕೆಲ್ಲ ಮೂಲ ಕಾರಣ ನಾವು ಟ್ರಂಪಿನ ಮಾತು ಕೇಳುವಂಥದ್ದು. ಭಾರತ ದೇಶ ಇವತ್ತು ಟ್ರಂಪ್ನ ಆದೇಶದ ಮೇರೆಗೆ, ಅವನ ಸೂಚನೆ ಮೇರೆಗೆ ಈ ಕೇಂದ್ರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ರಷ್ಯಾದಿಂದ ತೈಲವನ್ನ ರದ್ದು ಮಾಡಬೇಕು, ತೈಲ ವ್ಯಾಪಾರ ರಷ್ಯಾದೊಂದಿಗೆ ಮಾಡಬಾರದು ಅನ್ನುವಂಥದ್ದನ್ನ ಟ್ರಂಪ್ ಹೇಳಿದರು. ಅದನ್ನು ಶಿರಸಾ ವಹಿಸ್ತಾರೆ ನಮ್ಮ ಪ್ರಧಾನಮಂತ್ರಿಯವರು. ಅವರ ಮಾತನ್ನು ಶಿರಸಾ ವಹಿಸಿ ಅದಕ್ಕೆ ಒಂದು ಉತ್ತರ ಇಲ್ಲ ಅವರಿಗೆ. ರಷ್ಯಾದಿಂದ ನಿಲ್ಲಿಸ್ತಾರೆ. ಇವತ್ತು ಮೊನ್ನೆ ಟ್ರಂಪ್ ಹೇಳ್ತಾರೆ, 30 ದಿವಸದ ರಿಯಾಯಿತಿ ನಿಮಗೆ ಕೊಟ್ಟಿದ್ದೇನೆ, ರಷ್ಯಾದಿಂದ ತೆಗೆದುಕೊಳ್ಳಿ. 30 ದಿವಸದ ರಿಯಾಯಿತಿಯನ್ನು ಟ್ರಂಪ್ ಕೊಡ್ತಾರೆ. ನಾವು ಮತ್ತೆ ರಷ್ಯಾದತ್ತ ಹೋಗ್ತೇವೆ. ಬೆಲೆ ದುಪ್ಪಟ್ಟಾಗಿದೆ. ನಮಗೆ 12-13 ರೂಪಾಯಿ ಕಡಿಮೆಯಲ್ಲಿ ಬ್ಯಾರೆಲ್ಗೆ ಜಾಗತಿಕ ರೇಟ್ಗಿಂತ ಕಡಿಮೆ ಬೆಲೆಯಲ್ಲಿ ರಷ್ಯಾ ನಮಗೆ ಕೊಡ್ತಾ ಇತ್ತು ಇಂಧನವನ್ನು. ಈಗ ಆ ಬೆಲೆ ಮೂಲ ಬೆಲೆಗೆ ಬಂದದ್ದು ಬಿಟ್ಟು ಈಗ ಎಷ್ಟು ಹೆಚ್ಚುವರಿಯಾಗಿದೆ, ಆ ಹೆಚ್ಚುವರಿ ಬೆಲೆಯನ್ನು ಕೊಟ್ಟು ನಾವಿವತ್ತು ರಷ್ಯಾದಿಂದ ತೈಲ ಖರೀದಿ ಮಾಡುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ಒಂದು ವೇಳೆ ಆ ವ್ಯವಹಾರವನ್ನು ನಾವು ಮುಂದುವರಿಸ್ತಾ ಇದ್ರೆ, ಸ್ವಲ್ಪ ಆದ್ರೂ ಕಡಿಮೆ ಮಾಡಿ ಅಥವಾ ಅದೇ ರೀತಿ ಮುಂದುವರಿಸ್ತಾ ಇದ್ರೆ ಇವತ್ತು ಯಾವುದೇ ಸಮಸ್ಯೆ ನಮಗೆ ಬರ್ತಾ ಇರಲಿಲ್ಲ. ಟ್ರಂಪ್ ನಮ್ಮ ಪ್ರಧಾನಿ ಟ್ರಂಪ್ ಅಲ್ಲ ಮೋದಿ ಅನ್ನುವಂಥದ್ದು ನಮಗೆ ಬಹಳ ಒಂದು ಇಡೀ ಭಾರತ ದೇಶದ ಜನರಿಗೆ ಒಂದು ಅನುಮಾನದ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಯಾರು ನಮಗೆ ಪ್ರಧಾನಿ? ಟ್ರಂಪ್ ಹೇಳಿದನ್ನ ಕೇಳುವಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಯಾಕೆ ಬಂತು? ನಮ್ಮ ವಿದೇಶಾಂಗ ನೀತಿ ಯಾಕೆ ಇಷ್ಟು ದುರ್ಬಲ ಆಗಿದೆ ಅನ್ನುವಂಥದ್ದು ಸಂದೇಹ. 56 ಇಂಚಿನ ಇದೇ ಉತ್ತರ ಕೊಡ್ಬೇಕಲ್ಲದೆ ಬೇರೆ ಯಾರಿಂದ ಕೂಡ ಸಾಧ್ಯ. ಅವರು ಉತ್ತರ ಕೊಡುವುದಿಲ್ಲ, ಪ್ರಶ್ನೆ ಮುಂದೆ ಬರುವುದೇ ಇಲ್ಲ. 12 ವರ್ಷಗಳಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ. ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಆಗು ಹೋಗುಗಳ ಬಗ್ಗೆ ಪತ್ರಕರ್ತರ ಜೊತೆ ಸಂವಾದ ಮಾಡಲಿಲ್ಲ. ಪತ್ರಕರ್ತರೊಂದಿಗೆ ಯಾವತ್ತೂ ಕೂಡ ಎದುರು ಬದುರಾಗಿ ಅವರು ಮಾತಾಡಿದಂಥ ಸಂದರ್ಭವೇ ಇಲ್ಲ. ಆದ್ರಿಂದ ಅವ್ರು ನಿಶ್ಚಿಂತೆಯಿಂದ ಇದ್ದಾರೆ. ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಮನ್ ಕಿ ಬಾತ್ ನಲ್ಲಿ ಅವರೇ ಮಾತನಾಡುದು, ಜನರು ಮಾತನಾಡ್ಲಿಕ್ಕೆ ಆಗುದಿಲ್ಲ. ಇಂತಹ ಒಂದು ಪ್ರಧಾನಿ ನಮ್ಮ ದೇಶ. ಯಾಕೆ ಇವರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಎಫ್ಸ್ಟೀನ್ ಒಂದು ಪ್ರಕರಣ ಆಯಿತು. ಅದರಲ್ಲಿ ಏನಾದರೂ ಇವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಊಹಾಪೋಹಗಳಿದ್ದು, ಅದಕ್ಕೋಸ್ಕರ ಇವರು ಮೋದಿಯೊಂದಿಗೆ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನುವಂಥ ಒಂದು ಸಂದೇಹ ಇತ್ತು.
ಒಂದು ಸಂದೇಹ ಹೌದು. ಆದರೆ ನಿನ್ನೆಯಿಂದ ನಮಗೆ ಮತ್ತೊಂದು ಸಂದೇಹ ಏನು ಅಂತ ಹೇಳಿದ್ರೆ, ನಮ್ಮ ಅದಾನಿ ಅಂಬಾನಿಯವರೆಲ್ಲ ಇವರ ಬಹಳ ಆಪ್ತರು. ಅಂಬಾನಿಯವರಿಗೆ ಅಮೆರಿಕದಲ್ಲಿ ಆಯಿಲ್ ಕಂಪನಿ, ಆಯಿಲ್ ಇದರ ರಿಫೈನರಿಯಲ್ಲಿ 27 ಲಕ್ಷ ಕೋಟಿ ರೂಪಾಯಿಯ ಪಾಲುದಾರಿಕೆಯ ವ್ಯವಹಾರ ಅಮೆರಿಕದಲ್ಲಿ ಅಂಬಾನಿಯವರಿಗೆ ಸಿಕ್ಕಿದೆ. 27 ಲಕ್ಷ ಕೋಟಿ ರೂಪಾಯಿಯ ವ್ಯವಹಾರ ಆಯಿಲ್ ರಿಫೈನರಿ ಅಮೆರಿಕದಲ್ಲಿ ಅಂಬಾನಿಗೆ ಆಗ್ತಾ ಇದೆ. ನಮ್ಮ ಪ್ರಧಾನಿ ಯಾವ ದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಒಂದು ವ್ಯಾಪಾರ ಅದಾನಿಗೆ ಅಥವಾ ಅಂಬಾನಿಗೆ ಇದೆ. ಸ್ವಿಟ್ಜರ್ಲೆಂಡಿಗೆ ಹೋದ್ರು, ಸಾರಿ ಅಲ್ಲಿ ಕೋಲ್ ಕಂಪನಿಯೊಂದೊಟ್ಟಿಗೆ ವ್ಯವಹಾರ, ಅಥವಾ ಅಂಬಾನಿಗೆ ಅದಾನಿಗೆ ದುಬೈಗೆ ಹೋದ್ರೆ ಅಲ್ಲಿ ಒಂದು ಆಯಿಲ್ ಕಂಪನಿ ಜೊತೆ ವ್ಯವಹಾರ ಅದಾನಿ ಅಂಬಾನಿಗೆ. ಇನ್ನೊಂದು ಕಡೆ ಹೋದ್ರೆ ಯಾವ ದೇಶಕ್ಕೆ ಹೋದ್ರೆ ಅಲ್ಲಿ ಒಂದು ಸೌತ್ ಆಫ್ರಿಕಾಗೆ ಹೋದ್ರು ಅಲ್ಲಿ ಒಂದು ವ್ಯವಹಾರ. ಪ್ರಧಾನಮಂತ್ರಿ ಯಾಕೆ ಇಷ್ಟೊಂದು ದೇಶ ಸಿಗ್ತಾರೆ ಅಂತ ಹೇಳಿದ್ರೆ, ಅದಾನಿ ಮತ್ತು ಅಂಬಾನಿಗೆ ವ್ಯಾಪಾರಕ್ಕೋಸ್ಕರ, ಅವರ ವ್ಯಾಪಾರ ವೃದ್ಧಿ ಮಾಡೋದಕ್ಕೋಸ್ಕರ ಇವರು ಪಾಲುದಾರಿಕೆ ಇದೆಯೋ ಅನ್ನುವಂಥ ಒಂದು ಸಂಶಯದ ಹುಟ್ಟುವ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾನಿ ಅಂಬಾನಿ ಜೊತೆ ಇವ್ರದ್ದು ಏನಾದರೂ ಪಾಲುದಾರಿಕೆ ಇದೆಯೋ ಅನ್ನುವಂಥ ಸಂಶಯ ದೇಶದಲ್ಲಿ ಬಲವಾಗಿ ಬರ್ತಾ ಇದೆ. ಯಾಕಂದ್ರೆ ಯಾವ ದೇಶಕ್ಕೆ ಇವರು ಹೋದ್ರು ಆ ದೇಶದಲ್ಲಿ ಒಂದು ವ್ಯವಹಾರ ಅದಾನಿಗೆ ಅಥವಾ ಅಂಬಾನಿಗೆ ಇದೆ ಪಾಲುದಾರಿಕೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರೆ, ಟ್ರಂಪ್ ಎದುರು ಸೈಲೆಂಟ್ ಆಗಿರೋದೇ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ? ಇದರ ಗುಟ್ಟು ಅದೇ. ಅದಾನಿ ಅಂಬಾನಿಗೆ ಇವತ್ತು ಅಚ್ಚೇ ದಿನ ಬಂದಿದೆ, ಮೋದಿಯವರಿಗೂ ಕೂಡ ಅಚ್ಚೇ ದಿನ ಬಂದಿದೆ, ಬಿಜೆಪಿಯವರಿಗೂ ಅಚ್ಚೇ ದಿನ ಬಂದಿದೆ. ಜನರಿಗೆ ಮಾತ್ರ ಯಾವ ಅಚ್ಚೇ ದಿನ ಕೂಡ ಇನ್ನೂ ಕೂಡ ಬರಲಿಲ್ಲ. ಒಂದು ಮಾತಿದೆ, ರಾಜ ವ್ಯಾಪಾರಿ ಆದರೆ ಪ್ರಜೆಗಳು ಭಿಕಾರಿ ಅಂತ. ರಾಜ ಯಾವತ್ತು ರಾಜನಾಗಿ ಇರಬೇಕು, ರಾಜ ವ್ಯವಹಾರಕ್ಕೆ ಇಳಿಬಾರ್ದು. ಯಾವುದೇ ದೇಶದ ರಾಜ, ಪ್ರಧಾನಿ, ಅಧ್ಯಕ್ಷ ಯಾವತ್ತು ಕೂಡ ವ್ಯಾಪಾರಕ್ಕೆ ಇಳಿಬಾರ್ದು. ಅವರು ವ್ಯಾಪಾರಕ್ಕೆ ಇಳಿದ್ರೆ ದೇಶದ ಜನತೆ ಭಿಕಾರಿಗಳಾಗ್ತಾರೆ ಅನ್ನೋದಕ್ಕೆ ನಮ್ಮ ದೇಶ ಇವತ್ತು ಆ ಕಡೆ ಹೋಗ್ತಾ ಇದೆ, ಆ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ನಮ್ಮಲ್ಲಿ ಬಹಳಷ್ಟು ಬೇಕಾದಷ್ಟು ಸಿಗ್ತವೆ. ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಟ್ರಂಪ್ರದ್ದೇ. ಇಂಡೋ ಪಾಕ್ನ ಯುದ್ಧ ನಿಲ್ಲಿಸಿದ್ದು ನಾನು ಅಂತ 50 ಸಲ ಹೇಳಿದರು, ನಾವೇನು ಮಾತಾಡಲಿಲ್ಲ. ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ನಾನು ನಿಲ್ಲಿಸಿದೆ ಅಂತ ಹೇಳಿದರು. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಾನು ನಿಲ್ಲಿಸಿದೆ ಅಂತ ಹೇಳಿದರು. ನನಗೆ ನೊಬೆಲ್ ಪ್ರಶಸ್ತಿ ಬೇಕು ಅಂತ ಹೇಳಿ ಡಿಮಾಂಡ್ ಮಾಡಿದರು. ಪ್ರಪಂಚದಲ್ಲಿ ನೊಬೆಲ್ ಪ್ರಶಸ್ತಿ ಬೇಕು ಅಂತ ಹೇಳಿ ಒಬ್ಬ ದೊಡ್ಡಣ್ಣ, ಇಡೀ ದೇಶದ ನಮ್ಮ ದೊಡ್ಡ ರಾಷ್ಟ್ರದ ಅಧ್ಯಕ್ಷರು ಡಿಮಾಂಡ್ ಮಾಡ್ತಾರೆ, ನನಗೆ ನೊಬೆಲ್ ಪ್ರಶಸ್ತಿ ಬೇಕು ಅಂತ ಹೇಳಿ. ಯಾವುದಕ್ಕೆ? ಇವರಿಗೆ ಈ ತರ ಸಣ್ಣ ಸಣ್ಣ ದೇಶಗಳ ಮೇಲೆ ಯುದ್ಧ ಮಾಡಿಕೊಂಡು, ಅವರು ಬಾಂಬ್ ಹಾಕೊಂಡು, ಅವರು ನಿರ್ನಾಮ ಮಾಡಿ, ಅವರನ್ನು ಕಬ್ಜಾ ಮಾಡ್ತಾ, ಆಯಿಲ್ ಕಂಪನಿಗಳನ್ನ ಮುಗಿಸ್ತಾ ಇರುವಂತ ಇದಕ್ಕೆ ಇವರಿಗೆ ನೊಬೆಲ್ ಪ್ರಶಸ್ತಿ ಕೊಡ್ಬೇಕಾ? ಟ್ರಂಪ್ಗೆ ಯಾವ ಆಧಾರದ ಮೇಲೆ ನೊಬೆಲ್ ಪ್ರಶಸ್ತಿ ಕೊಡ್ಬೇಕು? ಆದರೂ ಕೂಡ ಆ ನೊಬೆಲ್ ಪ್ರಶಸ್ತಿ ಬಂದದನ್ನ ಖರೀದಿ ಮಾಡಿಕೊಂಡ್ರು. ನಾಚಿಕೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆ ಇನ್ನೊಂದಿಲ್ಲ. ಆ ನೊಬೆಲ್ ಪ್ರಶಸ್ತಿ ಬಂದವರು ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡುವಂಥದ್ದು, ಕೊಂಡೋಗಿ. ಇಂಥ ಒಬ್ಬ ದುರ್ಬಲ ಆಸೆಪೂರ್ವಕ ಪ್ರಧಾನಿ ಅಥವಾ ಅಧ್ಯಕ್ಷ ಈ ರಾಷ್ಟ್ರದಲ್ಲಿ ಇನ್ನೊಬ್ರು ಇರಲಿಲ್ಲ ಅನ್ನುವಂಥದ್ದು. ಈಗ 30 ದಿವಸದ ಒಂದು ರಿಲೀಫ್ ರಷ್ಯಾಕ್ಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆದರೂ ನೊಬೆಲ್ ಪ್ರಶಸ್ತಿ ಕೊಡಬೇಕು. ನಮ್ಮ ರೂಪಾಯಿ ಮೌಲ್ಯ ಇವತ್ತು 92.35 ಜಾಗತಿಕ ದಾಖಲೆ. ಸುಮಾರು 12 ವರ್ಷಗಳ ಹಿಂದೆ 74-75 ರೂಪಾಯಿ ಆಸುಪಾಸಿನಲ್ಲಿದ್ದಂತಹ ಒಂದು ರೂಪಾಯಿ ಬೆಲೆ 92.35ಕ್ಕೆ ಏರಿದೆ ಅಂತ ಹೇಳಿದ್ರೆ, ಇಳಿದಿದೆ ನಮ್ಮ ರೂಪಾಯಿ ವ್ಯಾಲ್ಯೂ ಅಂತ ಹೇಳಿದ್ರೆ, ನಮ್ಮ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಎಲ್ಲಿ ಹೋಗ್ತಾ ಇದೆ? ನಾವು ನಂಬರ್ 1 ಅಂತ ಹೇಳ್ತಾ ಇದ್ದೇವೆ, ಪ್ರಪಂಚದಲ್ಲೇ ನಂಬರ್ 1. ನಾವು ಆರ್ಥಿಕತೆಯಲ್ಲಿ ನಂಬರ್ 1, ಎಲ್ಲದರಲ್ಲೂ ನಂಬರ್ 1. ಆದರೆ ರೂಪಾಯಿಗೆ ಮೌಲ್ಯ ಇಲ್ಲ, ಜನರಿಗೆ ಶಾಂತಿ ಇಲ್ಲ, ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ
ಚಿನ್ನ ಬೆಳ್ಳಿಯ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಇನ್ನು ಬಡವರು ಹಳ್ಳಿಯವರು ತಮ್ಮ ಮಕ್ಕಳಿಗೆ ಒಂದು ತಾಳಿ ಕೊಟ್ಟು ಕೂಡ ಮದುವೆ ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಅಷ್ಟರವರೆಗೆ ಬೆಳ್ಳಿ ಚಿನ್ನದ ಬೆಲೆ ಏರಿಕೆ ಆಗಿದೆ. ಭಾರತ ದೇಶದವರು ಸ್ವಲ್ಪ ಹೆಚ್ಚು ನಮ್ಮ ಮಹಿಳೆಯರಿಗೆ ಚಿನ್ನದ ಮೇಲೆ ವ್ಯಾಮೋಹ ಜಾಸ್ತಿ, ಅದರಿಂದ ಹೆಚ್ಚು ಖರೀದಿ ಭಾರತ ದೇಶದಲ್ಲಿ ಒಳ್ಳೆಯ ಮಾರ್ಕೆಟ್ ಚಿನ್ನಕ್ಕೆ. ಆದರೆ ಇವತ್ತು ಚಿಕ್ಕಾಸು ಇದು ಪ್ರಯೋಜನ ಹಳ್ಳಿಯರಿಗೆ ಬರ್ತಾ ಇಲ್ಲ ಅಂತ ಒಂದು ಅವಸ್ಥೆಯಲ್ಲಿ ಚಿನ್ನದ ಬೆಲೆ ಆಗಿದೆ. ಇದರಿಂದಾಗಿ ಮೋದಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಮತ್ತು ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣ ದುರ್ಬಲ ಆಗಿದೆ ಅನ್ನೋದನ್ನು ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡುವಂತ. ಆದೂರಿನಲ್ಲಿ ಬಂದಿದೆ ಎಷ್ಟು ವರ್ಷ ಈಗ ಈಗ ಅದನ್ನು ಯಾವತ್ತೂ ಕೂಡ ದೇಶದಲ್ಲಿ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ. ಇಲ್ಲ, ಭಾರತವನ್ನು ಸಂಧು ಮಾಡುವಂತ ಉದ್ದೇಶ ಅಲ್ಲ. ನಮ್ಮ ದೇಶದ ಪ್ರಧಾನಿಯವರ ವೈಫಲ್ಯತೆಯನ್ನು ದೌರ್ಬಲ್ಯವನ್ನು ತೋರಿಸುವಂತದ್ದು, ಅವರ ದೌರ್ಬಲ್ಯವನ್ನು ತೋರಿಸುವಂತದ್ದು ಬಿಟ್ರೆ ಭಾರತ ದೇಶವನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾತನಾಡಿದ್ದು ಮೋದಿಯವರೇ ಫಾರಿನ್ನಲ್ಲಿ ಪ್ರಾರಂಭ ಮಾಡಿದವರು. ಆಮೇಲೆ ಬೇರೆ ಬೇರೆ ಎಲ್ಲ ಕೇಳಿದ್ರು, ಆಮೇಲೆ ರಾಹುಲ್ ಗಾಂಧಿ ಮೇಲೆ ಹಾಕಿದ್ರು. ಬಟ್ ಪ್ರಾರಂಭ ಮಾಡಿದ್ದೇ ಅವರೇ. ಅಮೆರಿಕದಲ್ಲಿ ಹೋಗಿ ಭಾರತದ ಇತಿಹಾಸವನ್ನ ಕೆದಕಿ ನಮ್ಮ ದೇಶಕ್ಕೆ ಕಳಂಕ ಬರುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ದು ಪ್ರಥಮ ಹಂತದಲ್ಲಿ ಸನ್ಮಾನ್ಯ ಮೋದಿಜಿ. ರಾಹುಲ್ ಗಾಂಧಿ ಅವರು ಹೋಗಿ ಬಿಜೆಪಿಯನ್ನು ಪ್ರಧಾನಮಂತ್ರಿಯನ್ನು ಟೀಕಿಸಿದ ಕೂಡಲೇ ದೇಶ ಅಪರಾಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಅವರು ಪ್ರಶ್ನಾತೀತರ? ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಯಾವುದೇ ಯುದ್ಧ ಆಗಲಿ ಭಾರತಕ್ಕೆ ಇಂತಹ ಪರಿಸ್ಥಿತಿ ತೈಲದಲ್ಲಿ ಬರಲಿಲ್ಲ. ಯಾಕಂತಂದ್ರೆ ನಿಮಗೆ ಥ್ಯಾಂಕ್ಸ್, ನೀವು ನೆನಪು ಮಾಡಿದ್ದಕ್ಕೆ. ಪಾದೂರಿನಂತಹ ಬಂಕರ್ಗಳಲ್ಲಿ ಇವತ್ತು ವಿಶಾಖಪಟ್ಟಣ, ಪಾದೂರು, 3 ಬಂಕರ್ಗಳಿದ್ದಾವೆ. ಕೋಟ್ಯಾಂತರ ಲಕ್ಷ ಬ್ಯಾರಲ್ಗಳು ಅಲ್ಲಿ ತೈಲ ಸಂಗ್ರಹ ಇದ್ದದ್ರಿಂದ ನಾವು ಸ್ವಲ್ಪ ಬಚಾವಾಗಿದ್ದೇವೆ. ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಇದೆ. ನೀವು ಟಿವಿ ನೋಡಿದರೆ ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ಈ ವೆಸ್ಟ್ ಬೆಂಗಾಲ್ ಒಂದು 3 ದಿವಸದಿಂದ ಬುಕ್ಕಿಂಗ್ ಮಾಡಿ ಕಾಯ್ತಾ ಇದ್ದಾರೆ. 3 ದಿವಸ ರಾತ್ರಿ ಹಗಲು ಕಾದರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ಏನ್ ಹೇಳಿದ್ದಾರೆ ನಿನ್ನೆ ಮಿನಿಸ್ಟ್ರು? ನೀವು ಬುಕ್ ಮಾಡಿ 25 ಡೇಸ್ ಟೈಮ್, 21 25 ಮಾಡಿದ್ರು. ಓಕೆ, 25 ಡೇಸ್ ಅಲ್ಲಿ ನೀವು ಬುಕ್ ಮಾಡಿದ್ರೆ 2.5 ದಿವಸದಲ್ಲಿ ಸಿಲಿಂಡರ್ ನಿಮಗೆ ಸಿಗ್ತದೆ ಅಂತ ಹೇಳಿದ್ರು. ಯಾಕೆ ಉತ್ತರ ಭಾರತದಲ್ಲಿ ಸಿಗ್ತಾ ಇಲ್ಲ? 2.5 ದಿವಸ ಅಲ್ಲ, 3 ದಿವಸದಿಂದ ಕಾಯ್ತಿದ್ದಾರೆ ಅಂತ, ಇನ್ನೂ ಸಿಗ್ಲಿಲ್ಲ. ತೈಲ ಬಿಕ್ಕಟ್ಟಿಲ್ಲ ಅಂತ ಇವತ್ತು ಪುರಿ ಅವರು ಹೇಳಿದ್ದಾರೆ. ಇದು ತೈಲ ಬಿಕ್ಕಟ್ಟು ಅಲ್ವಾ? ಹಾಗಾದ್ರೆ ನಾನ್ ಡೊಮೆಸ್ಟಿಕ್ ನಿಲ್ಸಿದ್ದು ತೈಲ ಬಿಕ್ಕಟ್ಟಲ್ವಾ? ಸರಿಯಾದ ರೀತಿಯಲ್ಲಿ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲ. ಮ್ಯಾನೇಜ್ಮೆಂಟ್ ಇದ್ದಿದ್ದು ಇಷ್ಟ ಕಷ್ಟ ಬರ್ತಿರ್ಲಿಲ್ಲ. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಕೊರತೆ ಇಲ್ಲ. ನಿಮ್ಮ ಜೋಬಲ್ಲಿ ಬೇಕಾದಷ್ಟು ದುಡ್ಡಿದೆ. ಏನು ಖರ್ಚು ಮಾಡಿದ್ರೆ ಏನಪ್ಪ ತಾಪತ್ರ? ಯಾರು ನಿಲ್ಸಿದ್ದಾರೆ ನಿಮ್ಮನ್ನು? ಜೋಬಲ್ಲಿ ದುಡ್ಡಿದೆ ಅಂತ ಹೇಳುದು, ಇಲ್ಲಿ ಬಂದು ನೀವು ಕಿಸೆಗೆ ಬೀಗ ಹಾಕೊಂಡ್ರೆ ದುಡ್ಡು ಖರ್ಚು ಮಾಡಿದ್ದಾರಪ್ಪ. ಆಯ್ತಪ್ಪ, ಸರಿ, ಕೊರತೆ ಇಲ್ಲಲ್ವಾ? ಕೊರತೆ ಇಲ್ಲದಾಗ 75 ದಿವಸಕ್ಕೆ ಬೇಕಾದಷ್ಟು ಇದೆ. 75 ಡೇಸ್ ಅಂದ್ರೆ ಆಲ್ಮೋಸ್ಟ್ 2.5 months.
ಅಧಿಕಾರಿಗಳು ಹೇಳ್ತಾರೆ 30 ದಿವಸ ಅಂತ. ಈ ಬಜೆಟ್ ಅಲ್ಲಿ ಟೂರಿಸಂ ಬಗ್ಗೆ ಪ್ರಸ್ತಾಪ ಇದೆ, ಫಿಶರೀಸ್ ಬಗ್ಗೆ ಇದೆ. ಪರ್ಟಿಕ್ಯುಲರ್ ವರ್ಕಿಗೆ ನೀವು ಇಟ್ಟಿದ್ರೆ ಮಾತ್ರ ಅದು ಕರಾವಳಿಗೆ ಅನ್ನುವಂಥ ಪರಿಸ್ಥಿತಿ ಅಲ್ಲ. ಟೋಟಲ್ ಟೂರಿಸಂಗೆ ಬಂದ್ರೆ ಫಿಶರೀಸ್ಗೆ ಎಷ್ಟು ಇತ್ತು ನನಗೆ ಅದ್ರ ಬಗ್ಗೆ ಮಧ್ಯೆಯಲ್ಲಿ ಬಂದ್ರಿ, ನಾನು ಅದ್ರ ಬಗ್ಗೆ ಏನು ಇದು ಪ್ರಿಪರೇಷನ್ ಇಲ್ಲ. ಬಟ್ ಮದ್ಯದ ಬೆಲೆ ಈ ಬಜೆಟ್ ಅಲ್ಲಿ ಜಾಸ್ತಿ ಮಾಡಲಿಲ್ಲ, ಬದಲಾಗಿ ಮದ್ಯ ನೀತಿಯನ್ನು ಬದಲಾವಣೆ ಮಾಡಿದ್ದಾರೆ. ಅದರಿಂದಾಗಿ ಬಿಯರ್ ಬೆಲೆ ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಪೇಪರ್ ನಲ್ಲಿ ಓದಿದ್ದೇನೆ. ಹೌದು, ಹಾಸ್ಪಿಟಲ್ ಅನುದಾನ ಬಂದೇ ಬರ್ತದಲ್ಲ. ಹಾಸ್ಪಿಟಲ್ ಸ್ಯಾಂಕ್ಷನ್ ಆದ ಕೂಡಲೇ ಮೆಡಿಕಲ್ ಕಾಲೇಜ್ ಡೌನ್ ಪ್ರೋಸೆಸ್ ಈಗ ಈ ಹಾಸ್ಪಿಟಲ್ ಮಾಡಬೇಕು, ಅದು ಅನಲೈಸ್ ಮಾಡಬೇಕು, ಇದೆ ಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು. ಅದು ಆಗ್ತದೆ. ಮೆಡಿಕಲ್ ಕಾಲೇಜು ಡಿಕ್ಲೇರ್ ಮಾಡಿದರೆ ಮತ್ತು ಬಜೆಟ್ ನಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಈ ಸಲ ಮೆಡಿಕಲ್ ಕಾಲೇಜನ್ನು ನಾವು ಅಲ್ಲಿ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ಬಜೆಟ್ ಬಗ್ಗೆ ಬೇಕಾದ್ರೆ ಇನ್ನೊಮ್ಮೆ ಸ್ಟಡಿ ಮಾಡಿ ಬರ್ತೇನೆ. ನಾನೀಗ ನೀವು ಎಲ್ಲ ಬಗ್ಗೆ ಹೇಳಿದ್ದಾರೆ. ಈ ಸಲ ಬಜೆಟ್ ಇಟ್ಟಿದ್ದಾರೆ ಅಂತೆ. ಬಜೆಟ್ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಯಾಕೆಂದ್ರೆ ನಾನು ಏನು ಸೀದಾ ಬಂದು ನೀವು ಮಾತಾಡಿದ್ರೆ ಸ್ವಲ್ಪ ನಾನು ಕೂಡ ಓದಿ ಬರ್ತೇನೆ. ಬಜೆಟ್ ಬಗ್ಗೆ ಇದ್ದೇ ಮಾಡಬೇಕಿತ್ತು. ಇಲ್ಲ, ನಾನು ವಿಜಯ ಕರ್ನಾಟಕ, ಉದಯವಾಣಿ, ಪ್ರಜಾವಾಣಿ, ಕನ್ನಡಪ್ರಭದಲ್ಲಿ ಎಲ್ಲ ಓದಿದ್ದೇನೆ. ಬಹಳಷ್ಟು ಕಾರ್ಯಕ್ರಮಗಳಿಗೆ ಸರ್ಕಾರ ಒತ್ತು ಕೊಟ್ಟಿದೆ. ಒಂದು ಒಳ್ಳೆಯ ಬಜೆಟ್ ಅನ್ನೋದನ್ನ ನಾನು ಪೇಪರ್ ನಲ್ಲಿ ಓದಿದ್ದೇನೆ. ಬಹುಶಃ ನೀವೇ ಬರೆದಿದ್ದೀರಿ ಅಂತ ನನ್ನ ಭಾವನೆ. ಎಲ್ಲಾ ವಲಯಗಳಿಗೆ ಕೂಡ ಸಮಭಾವದಿಂದ ಮುಖ್ಯಮಂತ್ರಿಯವರು ಆರ್ಥಿಕ ಸಂಕಷ್ಟದ ಮತ್ತು ಗ್ಯಾರಂಟಿಯ ಮಧ್ಯೆ ಕೂಡ ಜನರನ್ನು ತೃಪ್ತಿಪಡಿಸಿದ್ದಾರೆ ಅನ್ನೋದನ್ನ ನಾನು ಓದಿದ್ದೇನೆ. ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.